ಶೀಲಾ ಅವರು ತುಂಬ ಕೋಪದಿಂದ ರಂಗನಾಥ್ ಅವ್ರ ಮನೆಗೆ ಬರ್ತಾ ಇದ್ದಾರೆ. ಹೊರಗಡೆಯಿಂದನೇ ಶ್ರುತಿ ಶ್ರುತಿ ಅಂತೆ ತುಂಬ ಜೋರಾಗಿ ಕಿರ್ಚ್ಕೊಂಡು ಬರ್ತಾ ಇರ್ತಾರೆ. ಆವಾಗ ಶ್ರುತಿ ಅವರಮ್ಮ ನೋಡಿದ ತಕ್ಷಣ ಮಮ್ಮ ಒಳಗೆ ಬಾ 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 ಅಂತ ಕರಿತಾ ಇರ್ತಾಳೆ. ಆವಾಗ ಶ್ರುತಿ ಅವರಮ್ಮ ನಾನೆಲ್ಲಿಗೆ ಬರೋದು, ನೀನೇ ಬಾ ನನ್ನ ಜೊತೆ, ತಗೋ ಬ್ಯಾಗ್ ಅಂತ ಹೇಳ್ತಾ ಇರ್ತಾಳೆ. ಶ್ರುತಿ ತುಂಬ ಗಾಬರಿಯಿಂದ ಅಮ್ಮ ಏನಾಯ್ತಮ್ಮ ಏನಾಯಿತು ಅಂತ ಕೇಳ್ತಾಳೆ. ಆವಾಗ ಶ್ರುತಿ ಅವರಮ್ಮ ನಾನೇನು ಮಾತಾಡೋ ಹಾಗೂ ಇಲ್ಲ, ನೀನೇನು ಕೇಳೋ ಹಾಗೂ ಇಲ್ಲ ಅಂತ ಹೇಳ್ತಾಳೆ. ಇನ್ನು ಶ್ರುತಿ ಹಸ್ಬೆಂಡ್ ಕೂಡ ಹೊರಗಡೆ ಬಂದು ಅತ್ತೆ ಯಾವಾಗ ಬಂದ್ರಿ, ಬನ್ನಿ ಕುತ್ಕೊಳ್ಳಿ ಅಂತ ಹೇಳ್ತಾನೆ. ಶೀಲಾ ನಾನು ಇಲ್ಲಿ ಕುತ್ಕೊಂಡು ನಿಮ್ಮ ಕೈಲಿ ಉಪಚಾರ ಮಾಡಿಸ್ಕೊಳಕ್ಕೆ ಬಂದಿಲ್ಲಪ್ಪ ಇಲ್ಲಿ ನಾನು ಅಂತ ಹೇಳ್ತಾರೆ. ದೊಡ್ಡ ಶೂರ ನೀನು ಅಂತ ಹೇಳ್ತಾರೆ. ಮಗಳನ್ನ ಕರ್ಕೊಂಡದೆ ಅಂತ ಅಡ್ಜಸ್ಟ್ ಮಾಡ್ಕೊಂಡಳ, ಇದು ನನ್ನ ಹಣೆ ಬರ ಅಂತ ಹೇಳ್ತಾರೆ. ರವಿ ಇದ್ಕೊಂಡು ಯಾಕತ್ತೆ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ರ ಅಂತ ಕೇಳ್ತಾರೆ. ಅದೆಲ್ಲ ನನಗೆ ಬೇಕಾಗಿಲ್ಲ, ಬಾ ಶ್ರುತಿ ಮನೆಗೆ ಹೋಗೋಣ ಅಂತ ಕರೀತಾಳೆ. ಆವಾಗ ಶ್ರುತಿ ಅಮ್ಮ ಮೊದಲು ಏನಾಯಿತು ಅಂತ ಹೇಳು ಅಂತ ಕೇಳ್ತಾಳೆ. ಶ್ರುತಿ ಅವರಮ್ಮ ಯಾಕೆ ಯಾಕೆ ನೀವು ಗಾರ್ಡನಲ್ಲಿ ಹೋಗಿ ಮಲಗಿದ್ದು ಅಂತ ಕೇಳ್ತಾರೆ. ಶ್ರುತಿ ಇದ್ಕೊಂಡು ಅದು ಸುಮ್ಮನೆ ಅಮ್ಮ ಅಂತ ಹೇಳ್ತಾ ಇರ್ತಾರೆ. ನೀನು ಸುಮ್ಮನೆ ನಿಂತ್ಕೊ ಅಂತ ಹೇಳ್ತಾ ಇಲ್ವಾ ಅಂತ ಶ್ರುತಿ ಅವರಮ್ಮ ಹೇಳ್ತಾರೆ. ಕಟ್ಕೊಂಡವನಿಗೆ ಜವಾಬ್ದಾರಿ ಇಲ್ಲ ಅಂದರೆ ಹೀಗೆ ಆಗೋದು ಬಾಳು ಅಂತ ರವಿಗೆ ಬೈತಾರೆ. ಅತ್ತೆ ಏರಿಗೆ ಕತ್ತೆ ಮೋರಿಗೆ ಅನ್ನೋ ಹಾಗೂ ಆಗುತ್ತೆ ಬಾಳು ಅಂತ ಹೇಳ್ತಾರೆ. ಇನ್ನು ಮನೋಜ ಅವರ ಹೆಂಡತಿ ಕೂಡ ಹೊರಗಡೆ ಬಂದು ರವಿ ಏನಿದು ಸೌಂಡ್, ಅಕ್ಕಪಕ್ಕ ರೋಡ್ಗೆಲ್ಲ ಹೋಗ್ತಾ ಇದೆ ಸೌಂಡ್ ಅಂತ ಕೇಳ್ತಾರೆ. ಆವಾಗ ಶೀಲಾ ಹೋ ಬಾರಯ್ಯ ಕಾಣ್ತಿಲ್ಲ ಅಂತ ಅಂದ್ಕೊಂಡೆ ಅಂತ ಹೇಳ್ತಾರೆ. ಮನೋಜ ಹೋ ಹೌದಾ ಏನು ವಿಷಯ ಅಂತ ಕೂಲಾಗಿ ಕೇಳ್ತಾರೆ. ಶೀಲಾ ತುಂಬ ಕೋಪದಿಂದ ಬಾಯಿ ಮುಚ್ಕೊಂಡು ನಿಂತ್ಕೊ ಅಂತ ಹೇಳೋದಕ್ಕೆ ಕಾಯ್ತಾ ಇದ್ದೆ ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿ ಮನೋಜ ತುಂಬ ಶಾಕ್ ಆಗ್ತಾನೆ. ಶ್ರುತಿ ಹೇಳ್ತಾಳೆ ಮಮ್ಮ ದಿಸ್ ಇಸ್ ಟೂ ಮಚ್, ಸ್ವಲ್ಪ ನನ್ನ ಮಾತು ಕೇಳಿಸ್ಕೊ ಅಂತ ಹೇಳ್ತಾಳೆ. ಶ್ರುತಿ ಅವರಮ್ಮ ಹೇ ನಾನು ಯಾರ ಮಾತು ಕೇಳಲ್ಲ ಕಣೆ, ಕರಿ ನಿಮ್ಮ ಅತ್ತೆ ಎಲ್ಲಿದ್ದಾರೆ ಅಂತ ಹೇಳ್ತಾರೆ. ಶಾಂತಿ ಒಳಗಡೆಯಿಂದ ಓಡಿ ಬಂದು ಹೋ ಬೀಗ್ತಿ ಅವರು ಯಾವಾಗ ಬಂದ್ರಿ, ಬನ್ನಿ ಬನ್ನಿ ಅಂತ ಕಾಫಿ ತಗೊಳ್ತೀರಾ ಅಂತ ಕೇಳ್ತಾರೆ. ಶೀಲಾ ಅವರು ಬಂದು ನೀವೆಲ್ಲ ದೊಡ್ಡ ವ್ಯಕ್ತಿಗಳಮ್ಮ ಅಂತ ಕೈ ಮುಗಿದು ಹೇಳ್ತಾರೆ. ನಾನು ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಂತ ಶೀಲಾ ಅವರು ಹೇಳ್ತಾರೆ ಶಾಂತಿ ಅವ್ರ ಹತ್ರ. ಹಾಂ ಯಾಕಮ್ಮ, ಗೌರಿ ಗಣೇಶ ವರಮಹಾಲಕ್ಷ್ಮಿ ಎಲ್ಲ ಮುಗೀತಲ್ಲ ಅಂತ ಕೇಳ್ತಾರೆ. ಹಾಗೆ ಇಲ್ಲಿ ಋಣನೂ ಮುಗೀತು ಅಂತ ಶೀಲಾ ಅವರು ಹೇಳ್ತಾರೆ. ಶಾಂತಿ ಅವರು ಮೀನಾ ಕಡೆ ನೋಡಿಕೊಂಡು ಏ ಮೀನಾ ಏನೇ ಹೇಳ್ದೆ ಇವ್ರಿಗೆ ಅಂತ ಕೇಳ್ತಾರೆ. ಅಯ್ಯೋ ನಾನು ಬಂದಿದ್ದೆ ಇವಾಗತ್ತೆ ಅಂತ ಮೀನಾ ಹೇಳ್ತಾಳೆ. ಹೋ ಹೌದಾ ಅಂತ ಶಾಂತಿ ಅವ್ರು ಅಂತಾರೆ. ಶಾಂತಿ ಯಾಕೆ ಬೀಗ್ತಿ ಅವರೇ ಏನಾಯಿತು ಅಂತ ಶೀಲಾ ಅವ್ರ ಹತ್ರ ಕೇಳ್ತಾರೆ. ಓಹೋಹೋ ಗೊತ್ತೇ ಇಲ್ಲಲ್ಲ ನಿಮಗೆ ಅಂತ ಶೀಲಾ ಅವರು ಹೇಳ್ತಾರೆ. ನಾನಿದ್ದೀನಿ ನನ್ನ ಮಗಳ ಥರ ನೋಡ್ಕೊತೀನಿ, ರಾಜ್ಕುಮಾರಿ ಥರ ನೋಡ್ಕೊತೀನಿ ಅಂತ ಎಲ್ಲ ಹೇಳಿದ್ರಿ, ಹೀಗ ಮಾಡೋದು ಅಂತ ಶೀಲಾ ಹೇಳ್ತಾರೆ. ಅಲ್ಲ ನೀವೇನು ಮಾತಾಡ್ತಾ ಇದ್ದೀರಂತಲೇ ಗೊತ್ತಾಗ್ತಿಲ್ಲ ಅಂತ ಶಾಂತ ಅವರು ಹೇಳ್ತಾರೆ. ಏ ರವಿ ಏನೋ ಇದು ಅಂತ ಶಾಂತಿ ಅವರು ಅವ್ರ ಮಗನ್ನ ಕೇಳ್ತಾರೆ. ಅವ್ರನ್ನೇನ್ರಿ ಕೇಳ್ತೀರಾ, ನನ್ನ ಕೇಳಿ ನಾನು ಹೇಳ್ತೀನಿ ಅಂತ ಶೀಲಾ ಅವ್ರು ಅಂತಾರೆ. ನಿನ್ನೆ ರಾತ್ರಿ ಇಡೀ ಶ್ರುತಿ ರವಿ ಗಾರ್ಡನಲ್ಲಿ ಮಲಗಿದಾರ ಅಂತ ಹೇಳ್ತಾರೆ. ಆವಾಗ ಶ್ರುತಿ ಅಯ್ಯೋ ಅಮ್ಮ ಈ ವಿಷಯನ ನೀವು ತುಂಬ ದೊಡ್ಡದು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾಳೆ. ಏಯ್ ಸುಮ್ಮನೆ ಇರೇ ನೀನು ಅಂತ ಶ್ರುತಿ ಅವರಮ್ಮ ಹೇಳ್ತಾರೆ. ಏನ್ರಿ ಇವ್ರಿಗೇನು ಗತಿ ಇಲ್ಲ ಅಂದ್ಕೊಂಬಿಟ್ಟಿದ್ದೀರಾ ಅಂತ ಶೀಲಾ ಅವರು ಶಾಂತಿ ಅವ್ರ ಹತ್ರ ಹೇಳ್ತಾರೆ. ಹುಟ್ಟಿದಾಗ ಚಿನ್ನದ ಸ್ಪೂನಲ್ಲಿ ಅನ್ನ ತಿಂದೋಳ್ರಿ ಇವಳು ಅಂತ ಹೇಳ್ತಾರೆ. ಇಂಥ ಮಗುಗೆ ಮಲಗೋದಕ್ಕೆ ಜಾಗ ಕೊಡೋದಿಲ್ವಾ ನೀವು ಅಂತ ಜೋರಾಗಿ ಕೋಪದಲ್ಲಿ ಹೇಳ್ತಾರೆ. ಎಲ್ಲರೂ ತುಂಬ ಶಾಕ್ ಆಗಿಬಿಟ್ಟಿರ್ತಾರೆ, ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ.